ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯದಿಂದ ಇಲ್ಲೊಂದು ಪ್ರಶ್ನೆ ಇದೆ, 3 ಮಾರ್ಕ್ಸಿಗೆ ಬರಬಹುದು. ಚಿತ್ರದಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. AOB ಅಂದರೆ ತೀಟಾವನ್ನು 120 ಡಿಗ್ರಿ ಅಂತ ನೀಡಿದ್ದಾರೆ. AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಚಿತ್ರದಲ್ಲಿ AYB ಇಲ್ಲಿಂದ ಇಲ್ಲಿವರೆಗೆ ನಾವು ಕಂಡುಹಿಡಿಯಬೇಕು. ತೀಟಾ 120 ಡಿಗ್ರಿ ಇದೆ. ಹಾಗಿದ್ದರೆ ಸೂತ್ರ ನೆನಪಿರಬೇಕಾಗುತ್ತೆ. ಒಂದು, ತೀಟಾ ಡಿವೈಡೆಡ್ ಬೈ 360 ಇಂಟು πr². ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಇನ್ನೊಂದು ಯಾವುದು? ಕಂಸದ ಉದ್ದ. ತೀಟಾ ಡಿವೈಡೆಡ್ ಬೈ 360 ಇಂಟು 2πr. ಇದು ಕಂಸದ ಉದ್ದ. ಇಲ್ಲಿ ನಮಗೆ ತೀಟಾ ಬೆಲೆ ಗೊತ್ತಿದೆ, ಬಟ್ ಆರ್ ಬೆಲೆ ಗೊತ್ತಿಲ್ಲ. ಸೊ ಆರ್ ಬೆಲೆಯನ್ನು ಕಂಡುಹಿಡಿಯೋದಕ್ಕಾಗಿ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಬಳಸ್ಕೊಳ್ಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತೀಟಾ ಡಿವೈಡೆಡ್ ಬೈ 360 ಇಂಟು πr². ಎಷ್ಟಿದೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ? 462 ಇದೆ. ತೀಟಾ ಬೆಲೆ ಎಷ್ಟಿದೆ? 120 ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಬೆಲೆ 22/7. ಆರ್ ಬೆಲೆ ಗೊತ್ತಿಲ್ಲ, ಹಾಗೆ ಇಡಿ 462. 0 0 ಕ್ಯಾನ್ಸಲ್ ಆಯಿತು. 12 1 12 3 36. ಈಗ 1/3 ಇಂಟು 22/7 ಇಂಟು r² = 462. ಈಗ ನಮಗೆ r² ಕಂಡುಹಿಡಿಯಬೇಕಾಗಿರೋದ್ರಿಂದ ಅದನ್ನು ಬಿಟ್ಟು ಉಳಿದಿದ್ವೆಲ್ಲ ಏನೋ ಸಮಚಿಹ್ನೆಯ ಆ ಭಾಗಕ್ಕೆ ಕಳಿಸೋಣ. r² = 462 ಇಂಟು 1/3 ಆ ಕಡೆ ಹೋದಾಗ ವ್ಯತ್ಕ್ರಮ ಆಗುತ್ತೆ, 3/1 ಆಯಿತು. 22/7 ಆ ಕಡೆ ಹೋದಾಗ 7/22 ಆಯಿತು. ಈಗ 22 1 22 2 44, 2 ಉಳಿತು. 22 1 22. ಸೊ r² = 21 ಇಂಟು 7 3 21 ಆಗುತ್ತೆ. r² = 21² ಅಂತ ನಾವು ಬರಿಬಹುದು. ಸೊ r = ಸ್ಕ್ವೇರ್ನ ಸಮಚಿಹ್ನೆಯ ಆ ಕಡೆ ಕಳಿಸಿದಾಗ ರೂಟ್ ಆಗುತ್ತೆ. ಸೊ 21². ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಹಾಗಾಗಿ ನಮ್ಮ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಜ್ಯದ ಉದ್ದ 21 ಸೆಂಟಿಮೀಟರ್ ಆಗಿರುತ್ತೆ. ಈಗ ನಮಗೆ ತ್ರಿಜ್ಯ ಸಿಕ್ತು. ಆದ್ದರಿಂದ ನೇರವಾಗಿ ನಾವೀಗ ಕಂಸದ ಉದ್ದವನ್ನು ಕಂಡುಹಿಡಿಯೋಣ. ತೀಟಾ ಡಿವೈಡೆಡ್ ಬೈ 360 ಇಂಟು 2πr. ಸೂತ್ರ ಕೊಟ್ಟಿರೋ ಬೆಲೆಗಳನ್ನು ಹಾಕಿ. ತೀಟಾ ಅಂದರೆ 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22/7 ಇಂಟು ಆರ್ ಅಂದರೆ 21 ಸೆಂಟಿಮೀಟರ್. ಈಗ 0 0 ಕ್ಯಾನ್ಸಲ್ ಆಯಿತು. 12 1 12 3. ಇಲ್ಲಿ ನೋಡಿ 7 1 7 3 21. 3 3 ಕ್ಯಾನ್ಸಲ್ ಆಯಿತು. ಈಗ ನಮಗೆ ಉಳಿದಿರುವಂತಹದ್ದು 2 ಇಂಟು 22. ಸೊ 22 2 44 ಸೆಂಟಿಮೀಟರ್ ನಮ್ಮ ಕಂಸದ ಉದ್ದವಾಗಿರುತ್ತದೆ.